ಜಾರಕಿಹೊಳಿ ಸಿಎಂ ಆಗಲಿ ಅಂತ ಸ್ವಾಮೀಜಿಗಳು ಶುಭ ಹಾರೈಕೆಯನ್ನ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಸೇವೆ ಮೌನದ ಸೇವೆ. ಒಳ್ಳೆಯ ಮುತ್ಸದ್ದಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಒಳ್ಳೆಯ ರಾಜಕಾರಣಿಗಳು. ಕಿತ್ತೂರಿನಲ್ಲಿ ಪರೋಕ್ಷವಾಗಿ ಜಾರಕಿಹೊಳಿಗೆ ಶ್ರೀಗಳು ಬೆಂಬಲವನ್ನ ಸೂಚಿಸಿ ಶುಭವನ್ನ ಹಾರೈಕೆ ಮಾಡಿದ್ದಾರೆ. ರಾಜ್ಯದ ಭವಿಷ್ಯಗಳೆಲ್ಲವೂ ಸಹ ಅವರ ಕಣ್ಮುಂದೆ ನಲಿಯಲಿದೆ. ಪರೋಕ್ಷವಾಗಿ ಸಿಎಂ ಆಗಲಿ ಅಂತ ನಿಜಗುಣ ಪ್ರಭು ಸ್ವಾಮೀಜಿ ಆಶೀರ್ವಚನವನ್ನ ನೀಡಿದ್ದಾರೆ, ಬೆಂಬಲವನ್ನ ಸೂಚಿಸಿದ್ದಾರೆ. ಜಾರಕಿಹೊಳಿ ಅವರ ಸೇವೆ ಮೌನದ ಸೇವೆ, ಒಳ್ಳೆಯ ಮುತ್ಸದ್ದಿ, ಒಳ್ಳೆಯ ರಾಜಕಾರಣಿಗಳು, ಮುಂದಿನ ರಾಜ್ಯದ ಭವಿಷ್ಯಗಳೆಲ್ಲವೂ ಸಹ ಅವರ ಕಣ್ಮುಂದೆ ನೆಲೆಯಲಿ ಅನ್ನತಕ್ಕಂಥ ಮಾತಿನೊಂದಿಗೆ ನನ್ನ ಮಾತಿಗೆ ವಿರಾಮ ಇಡ್ತಾರೆ. ಸತೀಶ್ ಜಾರಕಿಹೊಳಿ ಅವರ ಸೇವೆ ಮೌನದ ಸೇವೆ, ಒಳ್ಳೆಯ ಮುತ್ಸದ್ದಿ, ಒಳ್ಳೆಯ ರಾಜಕಾರಣಿಗಳು, ಮುಂದಿನ ರಾಜ್ಯದ ಭವಿಷ್ಯಗಳೆಲ್ಲವೂ ಸಹ ಅವರ ಕಣ್ಮುಂದೆ ನೆಲೆಯಲಿ ಅನ್ನತಕ್ಕಂಥ ಮಾತಿನೊಂದಿಗೆ ನನ್ನ ಮಾತಿಗೆ ವಿರಾಮ ಇಡ್ತಾರೆ. ನೋಡಿ, ಇದು ಸ್ವಾಮೀಜಿಗಳ ಶುಭ ಹಾರೈಕೆ ಆಶೀರ್ವಚನ. ಕಿತ್ತೂರಿನಲ್ಲಿ ನಡೆದಂಥ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ರು. ನಿಜಗುಣ ಪ್ರಭು ಸ್ವಾಮೀಜಿ ಅವರು ವೇದಿಕೆಯಲ್ಲಿ ಮಾತನಾಡಬೇಕಾದ್ರೆ ಒಳ್ಳೆಯ ಮುತ್ಸಜ್ಜಿ ರಾಜಕಾರಣಿ ಅವರು. ಮುಂದಿನ ದಿನಗಳಲ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತ ಹಾರೈಕೆಯನ್ನು ಮಾಡಿದ್ದಾರೆ. ಜೊತೆಗೆ ಒಳ್ಳೆಯ ರಾಜಕಾರಣಿ ಅವರು, ಅವರ ಸೇವೆ ಮೌನದ ಸೇವೆ, ಮುತ್ಸದ್ದಿ ರಾಜಕಾರಣಿ ಅಂತ ಹೇಳಿದ್ರ ಮುಖಾಂತರ ತಮ್ಮ ಶುಭ ಹಾರೈಕೆಯನ್ನು ಜೊತೆಗೆ ಆಶೀರ್ವಚನವನ್ನು ಸತೀಶ್ ಜಾರಕಿಹೊಳಿಗೆ ನೀಡಿದ್ದಾರೆ. ಇದು ಕಿತ್ತೂರಿನಲ್ಲಿ ನಡೆದಂಥ ಕಾರ್ಯಕ್ರಮದ ವೇದಿಕೆಯಲ್ಲೇ ಖುದ್ದು ಸ್ವಾಮೀಜಿಗಳು ಹೇಳಿರುವಂಥ ಮಾತು. ಅಲ್ಲಿ ಸಾಲು ಸಾಲು ರಾಜಕಾರಣಿಗಳಿದ್ದಾರೆ, ನೋಡ್ತಾ ಇದ್ದೀವಿ. ಸಚಿವ ಸತೀಶ್ ಜಾರಕಿಹೊಳಿ, ವಿಧಾನ ಪರಿಷತ್ನ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಸೇರಿದಂತೆ ಹನುಮಂತ ನಿರಾಣಿ ಅವರು ಕೂಡ ಇದ್ದಾರೆ ವೇದಿಕೆಯಲ್ಲಿ. ಅಲ್ಲೇ ಶ್ರೀಗಳು ಶುಭ ಹಾರೈಕೆಯನ್ನು ಮಾಡಿದ್ದಾರೆ. ಜಾರಕಿಹೊಳಿ ಸಿಎಂ ಆಗಲಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಅವರ ಬಗ್ಗೆ ಒಂದೆರಡು ಹಿತವಚನಗಳನ್ನು ಹೇಳಿ ಕಾರ್ಯಕ್ರಮದಲ್ಲಿ ಅವರು ಆಡ್ತಾ ಇದ್ದಂಥ ಮಾತಿಗೆ ವಿರಾಮವನ್ನು ತಿಳಿಸಿದ್ದಾರೆ ನಿಜಗುಣ ಪ್ರಭುಗಳು. ಅಂದರೆ ಈ ಮೂಲಕ ರಾಜ್ಯದಲ್ಲಿ ಈಗ ನಾಯಕತ್ವ ಬದಲಾವಣೆಗೆ ಮತ್ತಷ್ಟು ಪುಷ್ಟಿ ನೀಡೋ ಥರ ವೇದಿಕೆ ಸಿದ್ಧಗೊಳ್ತಾ ಇದೆ. ಹಾಗಾದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಆಗ್ತಾರಾ ಅನ್ನೋ ಪ್ರಶ್ನೆಗೆ ಮುಂಬರುವಂಥ ದಿನದಲ್ಲಿ ಉತ್ತರ ಸಿಗಬೇಕಾಗಿದೆ. ರಾಜ್ಯದಲ್ಲಿ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ವಿಧಾನ ಪರಿಷತ್ನ ಸದಸ್ಯರು. ಯಾವಾಗ ವೇದಿಕೆಯಲ್ಲಿ ನಾಯಕತ್ವವನ್ನು ವಹಿಸ್ಕೊಳ್ಳೋ ಅಂಥ ಗುಣ, ಶಕ್ತಿ, ಸಾಮರ್ಥ್ಯ ಸತೀಶ್ ಜಾರಕಿಹೊಳಿ ಅವ್ರಿಗೆ ಇದೆ ಅಂತ ಹೇಳಿದ್ರು, ತತ್ವ ಸಿದ್ಧಾಂತ, ಸೈದ್ಧಾಂತಿಕ ಮೌಲ್ಯವನ್ನು ಆಧಾರವಾಗಿ ಇಟ್ಕೊಂಡು ಅವ್ರಿಗೆ ಎಲ್ಲವೂ ಕೂಡ ಕೆಪಾಸಿಟಿ ಇದೆ ಅಂತ ಹೇಳಿದ್ರು, ನೇರವಾಗಿ ಈಗ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.